ಇಲ್ಲೇ ಊಟದ್ದು 2 ಲೈನ್ ಖಾಲಿ ಐತೆ ಸದ್ಯ. ನಮ್ಮರ್ನೆಲ್ಲರನ್ನು ಕರೆಸಿ ಕುಂದಿಸ್ಬಿಡ್ಬೇಕು. ಈಕೆ ಎಲ್ಲಿ ಹೋದ್ಲ ಏನೇ ನೋಡಿಕಿ, ನಮ್ಮ ತಂಗಿಕಿ ಎಲ್ಲಿ ಹೋದ್ಲ ಯವ ಈಕೆ. ಏ ಕಾಳಿ, ಇಲ್ಲಿ ಬೈಲೆ ಬೈಲ್ ಪಟ್ಟ ಬೈಲಿ ಹೇಳಕ್ಕವ. ಅಲ್ಲ, ನಿಮ್ಮ ಊರನಿಗಿಂದ ಎಷ್ಟು ಟ್ಯಾಕ್ಟ್ರಿ ಕರ್ಕೊಂಬಂದಿರಿ? 1 2 2 ಟ್ಯಾಕ್ಟ್ರಿ ಬಂದವಕ್ಕ. 2 ಟ್ಯಾಕ್ಟ್ರಿ ಇದಿಲ್ಲ, ಬಡ ಬಡ ಎಲ್ಲಾರನ್ನು ಕರ್ಕೊಂಬಂದು ಊಟ ಕುಂದಿರ್ಸು. ಎಲ್ಲದಾರ ಅವ್ರು ಅಷ್ಟ್ರು? ಬೇ ಒಂದು ಅರ್ಧ ಮಂದಿ ಕುಂತ್ ಉಂಡಾರ ಎದ್ದಾರ. ಓಸ್ ಮಂದಿ ಅಷ್ಟ ಇನ್ನೂ ಅಲ್ಲೇ ಅದಾರ. ಅಷ್ಟ್ರಿಗೆ ಕಳಿಸ್ಬಿಡ್ಲಿ, ಹಂಗಾರೆ ಖಾಲಿ ಐತಿಲ್ಲ. ಆ ಉಂಡೋರಿಗೆಲ್ಲ ಜಂಪರ್ ಪೀಸ್ ಕೊಡಾತಿದ್ದೆ ನಾನು. ಯಾಕಂದ್ರೆ ನನಗೂ ಬಾದಿನ ಆತ, ಯಾರು ಅಂತ ಲಕ್ಷಣ ಇಲ್ಲಂಗೆ ಆಗ್ಬಿಟ್ಟೈತಿ. ಅದಕ್ಕೆ ನಿನಗೆ ಹೇಳಕತ್ತೀನಿ, ಬಡ ಬಡ ಓಸ್ರನ್ನ ಕರ್ಸಿ 2 ಲೈನ್ ಖಾಲಿ ಐತಿ, ಪೂರ ಕುಂದಿಸ್ಬಿಡ ಅಂತೇನೆ ನಾನು. ಹಂಗ ಮಾಡ್ತೀನಿ ತೋಕ. ಈ ಬೈಲ್ ಬೈಲ್ ಬೈಲಿ. ಬರ್ರಿ ಇಲ್ಲಿ ಸೀಟ್ ಖಾಲಿ ಅದ, ಬರ್ರಿ ಬರ್ರಿ 2 ಪಂಕ್ತಿ ಫುಲ್ಲ ಕುಂತು ಬಿಡ್ರಿ. ಅಯ್ಯ ಈ ಊರ್ ಬಿಡಾಡಿ ನಮ್ಮರ್ ಕುಂದರ್ಸ್ಬೇಕಂದ್ರ ಕುಂದರ್ಸಕತ್ಲ ನೋಡು. ಊಟ ಆತಾ? ಊಟ ಮಾಡ್ಬೇಕ್ರಿ, ಇನ್ನು ನಮ್ಮರನ್ನ ಕರೆಯಾತಿದ್ದೆ ನೋಡ್ರಿ. ಪಂಕ್ತಿ ಖಾಲಿ ಐತೆ ಅಂತೇಳಿ ಪಾಪ ಬರಾಕತ್ತಾರ ಅವ್ರು ಕುಂದ್ರಾಕ. ಇರ್ಲಿ ಆಮೇಲೆ ಉಣ್ತಾರ ತಗೋರಿ. ಈಗ ಅಲ್ಲಿ ನೋಡ್ರಿ ಅದೇ ನಮ್ಮರೆಲ್ಲ ಮತ್ತೆ ಶೆಲುಡಿಗೆ ಹೊಂಟು ನಿಂದಿರ್ಬೇಕ್ರಿ ಈಗ. ಹಂಗಾಗಿ ಅವ್ರು ಉಂಡು ಎದ್ದೋಗ್ಬಿಟ್ರೆ ಚಿಂತ ಬಿಡ್ತೈತಿ. ಆಗ್ಲಿ ಬಿಡ್ರಿ, ಏನಾತ್. ಹೆಂಗ್ ಮಾಡಿದ ನಮ್ಮ ತಮ್ಮ ಮದ್ವಿನ? ಭಾರಿ ಮಸ್ತ್ ಆಗೈತ್ರಿ ಮದ್ವಿ. ಎಲ್ಲರ ಇದು ಜಾತ್ರೆ ಐತಪ್ಪ 2 ದಿನದಿಂದಾನು. ಭಾರಿ ಮಸ್ತ್ ಆಗೈತೆ ಬಿಡ್ರಿ ಲಗ್ನ. ನಾ ಇಂಥ ಲಗ್ನ ಸನೇದ್ರಾಗ ಎಲ್ಲಿ ನೋಡಿದ್ದಿಲ್ಲ. ಈಗ ನನ್ನ ಮಗಂದು ಇಷ್ಟು ಜೋರಾಕೈತೆ ಅಂದ್ಕೊಂಡಿದ್ದೆ ಅಲ್ಲ ನಾನು. ಅದೇ ಅಂದೆ ನಾನು. ಒಟ್ಟು ಖುಷಿ ಆತಲ್ರಿ ನಿಮಗೆ? ಭಾರಿ ಮಸ್ತ್ ಆತ್ರಿ ಲಗ್ನ. ಊಟನೂ ಮಾಡ್ರಿ, ಊಟನೂ ಮಸ್ತ್ ಆಗೈತಿ. 2 ದಿನದಿಂದ ತಿಂತಾನೆ ಅದೇವಲ್ರಿ. ಏನು ಮಸ್ತ್ ಅಡಿಗೆ ಹೋಟೆಲ್ನ್ಯಾಂದ. ಭಾಳ ಚಂದ ಆತ್ರಿ ಅಕ್ಕಾರ, ಭಾಳ ಚಂದ ಆತ್ರಿ ಮದಿ ಮಾತ್ರ. ನಾನು ಬರ್ಲಿರಿ, ನಿಮ್ಮನ್ನೆಲ್ಲ ಕರೆದು ಕುಂದ್ರಿಸಿ ಊಟಕ್ಕೆ ಕೊಡ್ರಿ. ಜಂಪರ್ ಪೀಸ್ ನಮ್ಮರಿಗೆ ಕೊಡು. ನೀನು ನೋಡಾಕತ್ತಿ ಹೋದಲ್ಲಿ ಚಂದ ಮಕಾನ. ಮತ್ತು ಆ ಶಾಂತವನ್ ಕಡೆದವ್ರಿಗೆ, ಈ ಕಮಲಿ ಕಡೆದವ್ರಿಗೆ ಕೊಟ್ಟು ಕಿಟ್ಟಿ ಏನ ಚಲೋ ಅದಾವ ಜಂಪರ್ ಪೀಸ್, ಟಿಪ್ ಟಾಪ್ ಅರಿಬೇವು. ಅದಕ್ಕೆ ಹೇಳತ್ತೀನಿ, ನೋಡಿ ಕೊಡು. ಅಯ್ಯಕ್ಕ ನಂಗೆ ಗೊತ್ತಾಗೋದಿಲ್ಲನ. ನಾ ಎಲ್ಲ ನಮ್ಮರಿಗೆ ಕೊಡಾತೀನಿ, ತಿಳಿ ಕೆಡ್ಸ್ಕೊಬಾರ್ದು ಸುಮ್ಮನಿರ್ನಿ ಅಂದಂಗೆ. ಅಕ್ಕಾರ ಒಂದು ಮಾತು ಕೇಳ್ಬೇಕಿತ್ರಿ ನಿಮ್ಮನ್ನ. ಅದೇನಿಲ್ಲ, ನನಗೂ ಒಂದು ವಯಸ್ಸಕ್ಕೆ ಬಂದು ಮಗಳದಾಳ್ರಿ. ಇಲ್ಲೇ ಅದಾಳ, ತೋರಿಸ್ತೀನಿ. ಎಲ್ಲದಾಳಪ್ಪ? ಅಲ್ಲಿ ನಿಂತಾಳಲ್ರಿ, ಗುಲಾಬಿ ಬಣ್ಣದ ಚೂಡಿದಾರ, ಹಳದಿ ಕಲರ್ ಓಡ್ನಿ ಹಾಕ್ಕೊಂಡು. ಆಕಿನ ನೋಡ್ರಿ, ಆಕಿಗೆ ಒಂದು ಗಂಡು ಚಲೂವರ ಇರ್ಬೇಕ್ರಿ. ಈಗೇನು ಐತಲ್ಲ ಇಂಥದ ಚಲೂವರ ಇದ್ರೆ ನೋಡ್ರಿ ಒಟ್ಟು. ನಮ್ಮ ಹುಡುಗ್ಗೆ ಪುಣ್ಯ ಬರ್ತೈತೆ ನಿಮಗೆ. ಹೆಂಗಿದ್ರು ನೀವು ಒಂದ್ಸಲ ನೋಡಕ್ಕೆ ಬಂದಿದ್ರಿ ನಿಮ್ಮ ಮಗ್ಗ. ಏನೋ ನನ್ನ ನಶೀಬ್ ಬರೋಬ್ಬರಿ ಇಲ್ಲ, ನಿಮ್ಮದು ಒಂಥರ ನಿಮಗೂ ಇಷ್ಟ ಇಲ್ಲ ಬಿಡ್ರಿ. ಆದರೂ ಏನೋ ಆಗಿ ಹೋತು. ಈಗ ಅದೇ ಟೈಪ್ ಇನ್ನೊಂದು ಯಾವ್ದಾರು ಚಲೋ ವರ ಇದ್ರೆ ನೋಡಿಬಿಡ್ರಿ ಒಟ್ಟು. ನಮ್ಮ ನಂಬರ್ ಹೆಂಗಿದ್ರು ನಿಮ್ಮ ಕಡೆ ಐತಲ್ರಿ. ನನಗೆ ಹೊರಗಿರ ನೋಡುವಷ್ಟು ಪುರ್ಸತ್ ಇರಂಗಿಲ್ಲವ. ನಾನೇನು ಮದ್ವೆ ಬ್ರೋಕರ್ ಮಾಡಿ ನೀನು? ಅಲ್ಲ, ಬ್ರೋಕರ್ ಅಂತ ಅಷ್ಟೇ ಯಾಕೆ ಚೀಪಾಗಿ ಅನ್ಕೋತೀರಿ? ಏನೋ ಒಂದು ಮದ್ವೆ ಮಾಡಿಸಿ ಪುಣ್ಯ ಕಟ್ಕೋರಲ್ಲ ನಡ ಮಧ್ಯೆ ಆಗಿ. ಅದಕ್ಕೆ ಆಯ್ತಾಯ್ತು, ಒಂದು ಯಾವ್ದಾರ ಇದ್ರೆ ಹೇಳ್ತೀನಿ ಬರ್ಲಿ ರೀ. ಅಲ್ಲ, ನಮ್ಮ ಹುಡುಗಿ ಜಗ್ಗಿ ನೋಡುಂಟಾರ್ರಿ. ನಮ್ಮ ಹುಡುಗಿಗೆ ಯಾವುದು ಮನಸ್ಸು ಬರುವಲ್ತೆ. ಅದಕ್ಕೆ ಚಲೋ ಸಂಬಂಧ ನೀವು ಒಂದು ಹೇಳಿದ್ರೆ ಅದೇನಾರ ಮನ್ಸಿಗೆ ಬಂದರೂ ಬರ್ಬೋದನ ಅಂತ. ಅದು ಕರೆ ಅನ್ರಿ. ಈಗೇನು ಹೆಣ್ಮಕ್ಳಿಗೆ ಭಾಳ ಡಿಮ್ಯಾಂಡ್ ಐತಿ ಈಗ. ಡಿಮ್ಯಾಂಡು. ಅವಾಗ ಮೀಸೆ ಒತ್ತ ಗಂಡಸಿಗೆ ಡಿಮ್ಯಾಂಡು ಅಂತಿತ್ತು. ಈಗ ಹಂಗಲ್ಲ, ಹಿಂದೆ ಜಡಿ ಹಾಕ್ಕೊಳ್ಳೋ ಹೆಂಗಸಿಗೆ ಡಿಮ್ಯಾಂಡು. ಹಂಗೆ ನೋಡ್ರಿ, ಆಯ್ತಿ ಒಂದು ಕಾಲ, ಸೊಸಿಗೆ ಒಂದು ಕಾಲ. ಕರೆಕ್ಟಾಗಿ ಹೇಳಿದ್ರಿ ನೋಡ್ರಿ. ಅಲ್ಲಿ ಹೊಂಟ್ರೆ ಮಂದಿ ಜಂಪರ್ ಪೀಸ್ ಕೊಡ್ತೀಯ ನೋಡೆ. ಹೊಂಟೆ ಬರ್ತೇನೆ ರೀ. ಒಂಚೂರು ನನ್ನ ಸೊಸಿ ಕಡೆ ಮಾತಾಡ್ತೀನಿ. ಕೊನೆಗೆ ಹೋಗ್ಯಾಳನ, ಮಾತಾಡ್ತೀನಿ. ಇಲ್ಲ ಬಿಡಾಡಿ. ಕರ್ಸಿ ಬರ್ರಿ, ಕುತ್ಕೊಬರ್ರಿ. ಎಷ್ಟೊತ್ತು ಮಾಡ್ತೀರಿ? ಅಂದಂಗ ನೀವೇನು ಓದಿರಿ? ನಾನು ಸೆಕೆಂಡ್ ಇಯರ್ ಅಷ್ಟೇ, ಜಾಸ್ತಿ ಓದಿಲ್ಲ. ಇರ್ಲಿ ಬಿಡ್ರಿ, ಹೆಣ್ಮಕ್ಳಿಗೆಲ್ಲ ಯಾಕೆ ಓದು, ಹೌದಿಲ್ರಿ? ಈಗೇನು ಹೆಂಗಿದ್ರು ಮಾಡ್ಕೊಂಡಕ್ಕಾರ. ನಮ್ಮ ಅಕ್ಕನ ನೀವು ಭಾಳ ಪ್ರೀತಿ ಮಾಡಕತ್ತೀರನ? ಹ್ಞೂ ಪ್ರೀತಿ ಮಾಡ್ತಾ ಇದೀನಿ. ಆಕಿನ ನಂಗೆ ಭಾಳ ಇಷ್ಟಪಡಕತ್ತಾಳ. ನಾ ಇಷ್ಟಪಡತ್ತೀನಿ ಅನ್ನೋಕ್ಕಿಂತ. ಹೌದಾ? ಏನ ನಿನ್ ಮಾತೆ? ಅಕ್ಕ ಏನಿಲ್ಲ, ಹಂಗ ನಿಂತಿದ್ನಲ್ಲ. ಊಟ ಆತನ, ಊಟ ಮಾಡ್ಬರ್ರಿ ಅಂತ ಮಾತಾಡ್ಸಾತಿದ್ದೆ ಅಷ್ಟೇ. ಸಾಕು, ಹೋಗಿ ಊಟ ಮಾಡೋಗ. ಸಣ್ಣವ ಕರೆಯಕತ್ತಾಳ ಬಾಳತ್ತ. ನಿಮ್ದೇನ್ರಿ ಅಕ್ಕಿ ಜೊತೆ ಮಾತು? ಏನ ನನ್ನ ಮ್ಯಾಗ ಅನುಮಾನ ಪಡ್ತಿ? ಆಯ್ತು ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ನೀ ನನ್ನ ಮ್ಯಾಗ ಅನುಮಾನ ಪಡ್ತಿ ಅಂತ ನಂಗೆ ಭಾಳ ಬೇಜಾರಾಗತ್ತೈತಿ. ಅಲ್ಲ, ಒಂದ್ ನಿಮಿಷ. ಮತ್ತಿನ್ನೇನು? ಅಲ್ಲ, ಸುಮ್ಮನೆ ಏನೋ ಹಂಗ ಮಾತಾಡ್ಸಾತಿದ್ದೆ. ಅವ್ರು ಗಂಡು ನೋಡಂತ ಬೇರೆ ಹೇಳಿದ್ರಲ್ಲ, ನನ್ನ ಫ್ರೆಂಡ್ ಒಬ್ಬ ಇದ್ದ ಹೇಳಿದ್ರಾತ. ಹಂಗ ಏನು ಓದಿ ಏನು ಎತ್ತ ಅಂತ ಕೇಳಾತಿದ್ದೆ ಅಷ್ಟ. ಮತ್ತೇನಿಲ್ಲಪ್ಪ. ಅಷ್ಟಕ್ಕ ಅನುಮಾನ ನಿಂಗೆ? ಅನುಮಾನ ಅಲ್ಲ, ನನಗೆ ನಿಮ್ಮ ಮೇಲೆ ಅಷ್ಟು ಪ್ರೀತಿ. ಎಲ್ಲಿ ನಿಮ್ಮನ್ನು ಯಾರಾದರೂ ಹಾರಿಸ್ಕೊಂಡು ಹೋಗ್ಬಿಡ್ತಾರೋ ಏನೋ. ನನ್ನ ಬಿಟ್ಟು ನಿಮ್ಗೆ ಬೇರೆ ಯಾರು ಇಷ್ಟ ಆಗ್ಬಿಟ್ರೆ ಅದಕ್ಕೆ ನಂಗೆ ಭಯ. ನಿಜವಾಗ್ಲೂ ಅಷ್ಟು ಇಷ್ಟನ ನಾನು? ಇಲ್ಲಪ್ಪ, ನಂಗೆ ನಿನ್ನ ಬಿಟ್ಟು ಯಾರು ಇಷ್ಟ ಆಗಂಗಿಲ್ಲ. ನಾನು ಫಸ್ಟ್ ಲವ್ ಮಾಡಿದ್ದು ನಿನ್ನೆ, ಈಗ ಲಾಸ್ಟ್ ಲವ್ ಮಾಡೋದು ನಿನ್ನೆ, ಮದುವೆ ಆಗೋದು ನಿನ್ನೆ. ಅರ್ಥ ಆಯ್ತಾ? ಅವ್ವ ಊಟ ಮಾಡಿಸೋರ್ನ ಕರ್ಕೊಂಬಂದೆ ಅಂದ್ಲ. ಏನು, ನೀವು ಊಟ ಮಾಡಿಸ್ತೀರಿ? ಹಂಗಲ್ಲ, ಊಟ ಮಾಡ್ಸಂದ್ರೆ ಪಂಕ್ತಿ ಖಾಲಿ ಐತಿ, 1-2 ಕುರ್ಚಿ ಐತಿ, ನೀನು ಅವರು ಇಬ್ರು ಊಟ ಮಾಡಿಬಿಡ್ರಿ ಅಂದ್ಲ. ಅದಕ್ಕೆ ಕರೆಯಕ್ಕೆ ಬಂದೆ. ಓ ಹಂಗ, ನಡ್ರಿ ಊಟ ಮಾಡಿ, ನಂದು ಹೊಟ್ಟಿಸ್ತತಿ. ದ್ರಾಕ್ಷಿ ಎಲ್ಲಿ ಹೋದ್ಲು? ಹುಡುಗ ಹುಡುಗಿ ಮನೆಗೆ ಬೇರೆ ಕರ್ಕೊಂಡು ಹೋಗ್ಬೇಕೀಗ.
ಎಲ್ಲಿ ಹೋದ್ಲಪ್ಪ, ಎಲ್ಲ ಅರವಿ ತುಂಬಿಕೊಂಡ್ರು, ಇಲ್ಲ ಛತ್ರ ಬೇರೆ ಖಾಲಿ ಮಾಡ್ಬೇಕಂತ. ಜಾಸ್ತಿ ಎಲ್ಲರನ್ನೂ ಅದೇ ಅದೇ ಬಟ್ಟೆಯಲ್ಲೇ ಇಟ್ಟಿದ್ದೀವಿ, ಯಾಕಂದರೆ ಮುಖ ಒಂದೇ ಥರ ಇರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ, ಅವರು ಹಾಕ್ಕೊಂಡಂಥ ಬಟ್ಟೆಯಿಂದನೇ ನೀವು ಅವ್ರನ್ನ ಗುರುತಿಸ್ಬೇಕು ಅನ್ನೋ ಕಾರಣಕ್ಕೆ ಅವ್ರವ್ರನ್ನ ಹಂಗಂಗೆ ಬಿಟ್ಟಿದ್ದೀವಿ. ಪೈತ್ರ ಏನು ನಿಮ್ಮವ್ವ ಎಷ್ಟೊತ್ತಾತವ ಹುಡ್ಕಾಕತ್ತಿ? ಹಾಂ ಅವ್ವ ಮಾವನ ಜೊತೆಗೆ ನಿಂತಂಗೆ ಆಗಿತ್ತಪ್ಪ. ಏನ ಅಕ್ಕ ಅದು ಅಣ್ಣ ತಂಗಿ ಮಾತಾಡ್ಕೊಂಡು ಕುಂತ್ರ ಏನ? ಹೌದನ? ಹಂಗಾರೆ ಕೊನೆಗಿರ್ಬೇಕು, ಅಲ್ಲೇ ಹೋಗ್ಕಂತವ ನಾನು. ಅಂದ್ರೆ ನೀವು ಅರಿಬಿ ಏನು ತಂದಿರಲ್ಲ ನಿನ್ನೆಯಿಂದ, ಎಲ್ಲೆಲ್ಲಿ ಇಟ್ಟಿರಿ ಏನು ಚಂದಾಗಿ ಬ್ಯಾಗ್ ತುಂಬ್ಕೊ. ಆ ಹುಡುಗನ ಅರ್ಬಿ ಎಲ್ಲರೂ ಒಣಾಕುದು ಪಣಾಕುದು ಎಲ್ಲಾರ ಮಾಡಿಯನ, ಮತ್ತು ಅವನು ಇಟ್ಕೋ. ಏನೇನದ ಎಲ್ಲ ಹೊಂದಿಸ್ಕೊರಿ, ಬಡ ಬಡ ಛತ್ರ ಖಾಲಿ ಮಾಡ್ಬೇಕು. ಹುಡುಗಿನ ಮನೆಗೆ ಕರ್ಕೊಂಡು ಹೋಗ್ಬೇಕು ಕಾಲು ತಳಿ ಶಾಸ್ತ್ರ ಮಾಡಕ್ಕೆ. ಅದಕ್ಕೆ ಏನು? ಹಾಂ ಬಡ ಬಡ ನಡ್ರಿ. ಆಯ್ತಾಯ್ತು. ನಿನ್ನ ಗಂಡಿಲ್ಲೋತ ಕಂಡೇ ಇಲ್ಲಲ್ಲ ಒಟ್ಟ ಕಣ್ಣಿಗೆ. ಅವರು ಹುಡುಗರ ಜೊತೆಗೆ ಮಾತಾಡಕತ್ತಾರೇನ, ಅರವಿಂದ ಮತ್ತು ಆದಿತ್ಯ ಅವ್ರ ಜೊತೆಗೆ ಮಾತಾಡತ್ತಿರ್ಬೇಕು. ಓ ಹೌದನ? ಆಯ್ತು ಬಿಡು, ಕರ್ಕೊ ಅವ್ರನ್ನೂ ಕರ್ಕೊಂಡು ನಮ್ಮ ಮನೆಗೆ ಬಾ ಅಂತ ಹೇಳಿ ಇವತ್ತೊಂದಿನ ಇರುವಲ್ರ ಕಲ್ಲೇ. ಅಯ್ಯೋ ಅತ್ತಿ ಹಿಂಗಂತೇನಂತ ಬೇಜಾರು ಮಾಡ್ಕೋಬೇಡ. ಅವ್ರು ಏನಾರ ಅವ್ರ ಮನೆಗೆ ಹೋಗ್ತೇನಂದ್ರೆ ಹೋಗುವಲ್ರಕ್ಕ. ನಾ ಒಂದು ಮಾತು ಕರಿತೀನಿ, ಅತಿಯಾಗಿ ಬಲವಂತ ಮಾಡಕ್ಕೆ ಹೋಗೋದಿಲ್ಲ. ನೀವು ಒಂದು ಮಾತು ಕರೀರಿ, ಆದ್ರೆ ಅತಿ ಬಲವಂತ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ಮೊದಲೇ ಮನೆ ಎಲ್ಲ ತಪ್ಪಿಕೋಬೇಡತ್ತೀನಿ ಹಂಗನಾತೇನೆ ಅಂತೇಳಿ ಮನೆ ಇಂಬಿಲ್ಲ, ಮತ್ತು ಸುಮ್ಮನೆ ಗೊಟ್ಟಂತ ಎಲ್ಲರನ್ನೂ ಹಿಂಡು ಕೂಡಿಸ್ಕೊಂಡು ಯಾಕೆ ತ್ರಾಸ ತಗೊಂತೀರಿ? ಅದಕ್ಕೆ ಹೋಗ್ತೇನಂದ್ರೆ ಹೋಗಲಿ, ಇಲ್ಲ ನಾ ಕರೆದಿಂದ ಬರ್ತೇನೆ ಅಂದ್ರೆ ಬರಲಿ, ಅದಕ್ಕೇನಿಲ್ಲ. ಆಯ್ತು, ಹಂಗಂತೇಳಿ ನೀ ಕರಿಲಾರ್ದಂಗೆ ಇರಬೇಡವ. ನಾನು ಕರಿತೇನೆ, ನೀನು ಕರಿ. ಬಂದ್ರೆ ಬರಲಿ, ಪಾಪ ಏನು ಅಷ್ಟು ಮಂದಿ ಇರ್ತೇವೆ, ಬೋ ಹೆಚ್ಚಕ್ಕ ನಾನು ಬರ್ತದೆ ಪಾಪ. ಸರಿ ಐತಿ. ಹಂಗೆ ನಿಮ್ಮ ಮತ್ತೆ ಉಂಡ್ಲ ಇಲ್ಲ ನೋಡ್ಬಿಟ್ಟು ಒಂದು ಮಾತು ಹಂಗೆ ಹೇಳೋಂಗೆ, ಮತ್ತು ಅದು ಒಂದು ಏನಾರು ತಿಳ್ಕೊಬಾರ್ದಕ್ಕೆ. ಆಯ್ತು. ಅಯ್ಯೋ ಎಲ್ಲಿ ಹೋಗ್ಲಿಕ್ಕಿ ದ್ರಾಕ್ಷೇನೆ ಅಲ್ಲೇ ಹೋಗ್ಕಂತಡಿ. ಪಾತಿ ಮೋಸಾತ್ ನೋಡ್ಲೆ ನಮಗೆ ಬೆಳಗ್ಗೆ. ಅವು ಇದ್ರಿನ್ನು ಗಂಡಿನ ಕಡೆದು ಜಾಕ ಮಾಡಕತ್ತಿದ್ವು ಅಂತೇಳಿ ಇಡೀ ಒಂದು ತಾಸು ಪಾಣಿ ಕಡೆ ಕಾದೇವಲ್ಲ, ಹಂಗೆ ಕಾಯಿ ಬದ್ಲಿ ಬಡ ಬಡ ಎದ್ದು ಈ ಸ್ವಿಮ್ಮಿಂಗ್ ಪೂಲ್ಗಾರ ಬಂದು ಜಾಕ ಮಾಡಿದ್ರಕ್ಕಿತ್ತು ನೋಡ್ಲೆ, ದುಬುದು ಬಿದ್ದು ಈ ಜಾಡಿ ಬಿಡ್ತಿದ್ವಲ್ಲ. ನಾವ್ಯಾವಾಗ ಜೀವನದಾಗ ಇಂಥವೆಲ್ಲ ಕಾಣ್ಬೇಕು, ಬಂದು ಈಸಾಡ್ಬೇಕು. ಅದಕ್ಕೆ ಆಗಿರ್ಜಂದು ಅಕ್ಕ ದನದು ನೀರು ಕುಡಿಯೋ ದೋಣಿಗೆ ಇದ್ದಂಗೆ ಇದೆ. ಅರೆ ನಿಮ್ದಿಗೆ ಇಲ್ಲಿ ಈಜಾಡ್ತೀರಿ? ನಮ್ದು ಊರು ಕೆರೆದು ಇದೆಯಲ್ಲ, ಅದು ಇದಕ್ಕೆ ಬಡಾಗೆ ಇದೆ. ಅಯ್ಯ ಆಡಿಬಿಟ್ಟು ಇದು ರೆಜಾಟು ಕಲ್ಯಾಣ ಮಂಟಪ ಇದು. ಅಲ್ಲಿ ಇಷ್ಟು ಸ್ವಚ್ಛ ನೀರು, ನೀವು ದನ ನೀರು ಕುಡಿದನ ಅಡ ಬಂದ್ರಿ ಅಡಕಸ್ವಿ ಇಲ್ಲ ಐತಲ್ಲ ಈ ಕಡೆ ರೌಂಡ್ ಅಂದ. ಇದು ಹುಡುಗರಿಗೆ ಅಂತೇಳಿ ಆಡಾಕ್ ಮಾಡಿದ್ದು, ಮುಳುಗುದಿಲ್ಲ ಅಂತೇಳಿ. ಆ ಕಡೆ ಐತಲ್ಲ ಅದು ದೊಡ್ಡರಿಗೆ ಆಡಾಕ್ ಮಾಡಿದ್ದು, ಗೊತ್ತೈತೇನು ನಿನಗೆ? ಮುಳುಗುದಿದ್ದು ದನ ನೀರು ಕುಡಿದು ಅಲ್ಲಿದು. ನೀನು ಅನ್ಎಜುಕೇಟೆಡ್ ಬಿಟ್ರೋಟದಿ, ನಾನು ಕೇಳಿಲ್ಲ, ನಾ ಹೇಳ್ತೀನಿ. ಅದೇ ವೈಚ್ ಮುಜೆ ಮಾಲೂಮೆ, ಪೈಲೆ ನಮ್ದಿಗೆ ಗೊತ್ತಿತ್ತು, ನಿಮ್ದಿಗೆ ಗೊತ್ತಿಲ್ಲ ಅಂತ. ಅದೇ ಈ ಟೇಸ್ಟ್ಗೆ ಮಾಡಿದ್ದೆ. 6 ಕೊಟ್ರೆ ಅತ್ತಿ ಕಡೆ, 3 ಕೊಟ್ರೆ ಸಸಿ ಕಡೆ. ಕ್ಯಾ ಚೇತೀನ್ ಕ್ಯಾ ಯಾರು ಕೊಡ್ತಾರೆ? ನಡಿಯ ಒಳಗ ಊಟ ಮಾಡೋಣ, ಹೊಟ್ಟಸ್ತತಿ. ಅಡಿಗೆ ವಾಸನೆ ಇಲ್ಲಿ ಮಠ ಬರಾಕತ್ತತಿ, ಹೇಳಾಕತ್ತತಿ. ಅರೆ ಗಿರ್ಜಂದು ಅಕ್ಕ ನಮ್ದುಗೆ ಈಗ ಪೇಲೆಗೆ ಹೇಳ್ತಾ ಇದ್ದಾವೆ. ಮೇರೆ ಬಾತ್ ಸುನು, ನಿಮ್ದು ಶಿರೇದಿ ಉಟ್ಕೊಂಡ್ಬಿಟ್ಟು ಊಟಗೆ ಮಾಡಕ್ಕೆ ಹೋಗ್ಬೇಡಿ. ನಮ್ದು ಶಿರೇದು ಮೇಲೆ ಪಲ್ಯದು ಹಾಕ್ಬಿಟ್ಟು ಸಾರ್ದು ಹಾಕ್ಬಿಟ್ಟು ಅರೆ ಮುಸ್ರಿದು ಕೈಗೆ ಒರೆಸ್ಬಿಟ್ಟು ಶಿರೇದು ಹಾಗೆ ಮಾಡ್ತೀರಿ. ನಮ್ದು ಮರದ ಬೌತ್ ಪ್ಯಾರಿಂದ ಕೊಡ್ಸಿರೋದು ಇದು. ಅರೆ ನೋಡಿ, ನೀವು ಶಿರೇದು ಬಿಚ್ಬಿಟ್ಟು ಹಳೆದು ಸೀರೆಗೆ ಉಟ್ಕೊಂಡ್ಬಿಟ್ಟು ಊಟಗೆ ಮಾಡ್ಬಿಟ್ಟು ಮತ್ತೆ ತಿರ್ಗಾ ಉಟ್ಕೊಂಡ್ಬಿಡಿ, ಇಲ್ಲ ನಮ್ದು ಸೀರೆ ನಮ್ದುಗೆ ಕೊಟ್ಬಿಡಿ. ಎಂದರ ಕಂಡಿ ಇಲ್ಲ ಆಡ್ಬಿಟ್ಟು ಇದಕ್ಕೆ ಬಲ ಸೀರೆದವ ನನ್ನ ಕಡೆ. ದೊಡ್ಡ ದಿರ್ಬೆ ಬಾ, ನಾ ಚಲ್ಕೊಳಕೇನು ಸಣ್ಣ ಕೂಸನ್ ನಾನು. ಇಲ್ಲೋಡ ನೀನು ನಿನಗೆ ಹೇಳಕತ್ತೇನೆ, ಒಂದೊಂದು ಹಪ್ಪಳ ತಕ್ಕೊಂಡೆ ಸ್ವೀಟ್ ತಕ್ಕೊಂಡೆ ಮಾಡಬೇಡ ನನ್ನ ತಾಟ್ನಂದ. ಏನು ಬೇಕು ಎಗ್ಗಳರೆ ಗಂಟು ಪೂರ್ತಿ ತಾಟ ತುಂಬಿ ತುಳಕಾಡಿ ಬೀಳುವಷ್ಟು ಅಲ್ಲೇ ನಡೆಸ್ಕೊಂಬ, ಎಲ್ಲ ತಿನ್ನು ಕೆಡಿಸ್ಬೇಡ. ಅದೇ ಚಲ್ರಿ ಗಿರ್ಜಂದು ಅಕ್ಕ ಚಲ್, ಚಿಂತೆ ಮಾಡಬೇಡ ಅನ್ನು. ಏನು ಯಾಕೆ ನೀ ಇಷ್ಟಪಟ್ಟು ಹುಡುಗನ ಜೊತೆಗೆ ಮದುವೆ ಆದ್ರು ಹಿಂಗೆ ಮಾಡಿ ಅಲ್ ಮಕಾನ? ನಿಮ್ಮನ್ನು ಬಿಟ್ಟು ಹೋಗ್ಬೇಕಲ್ವೇ, ಅದೇ ಬೇಜಾರು. ಹುಚ್ಚ ಹುಡುಗಿ, ಇವತ್ತು ನಮ್ಮ ಮನೆಗೆ ಬರ್ತೀಯಾ ಕಾಲು ತೊಳಿ ಶಾಸ್ತ್ರ ಮಾಡಕ್ಕೆ? ಇವತ್ತಿದ್ದು ನಾಳೆ ಮಧ್ಯಾಹ್ನ ಊಟ ಗಿಟ ಮಾಡ್ಕೊಂಡು ಹೋಗಿರುವ ನಿಮ್ಮ ಮನೆಗೆ. ಅಲ್ಲೇ ಹಾಸಿಗೆ ಕಾರ್ಯ ಮಾಡೋದು, ದೇವ್ರ ದಿಂಡ್ರಿಗೆ ಹೋಗೋದು ಬರೋದು ನಿಮ್ಮ ಮನೆಯಾಗ ಅಲ್ಲಿ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ ಬಾ. ಇಷ್ಟಕ್ಕೂ ನಿಮಗೂ ನಮ್ಮ ಮನೆಗೂ ಏನು ದೊಡ್ಡ ದೂರ, ಹೌದಿಲ್ಲ? ಅವ್ಗೆ ಹೇಳು, ನಾನು ನಮ್ಮ ಅಪ್ಪ ನಮ್ಮ ನೋಡ್ಬೇಕನ್ನ. ಹಂಗೇನು ಅನ್ನಲ್ಲ, ಅವ ಕರ್ಕೊಂಬಂದು ಬಿಡ್ತಾನ. ಏನು ಅಯ್ಯೋ ಏನು ದೊಡ್ಡ ಏನು ಅಮೇರಿಕಕ್ಕೆ ಹೊಂಟಿಯಾ? ಎಷ್ಟೋ ಜನ ಮದುವೆ ಮಾಡ್ಕೊಂಡು ಇಲ್ಲಿಂದ ಯಾವ್ಯಾವ ದಿಗ್ದೇಶಕ್ಕೆಲ್ಲ ಹೋಗ್ತಿರ್ತಾರೆ. ಹಾಗೆಲ್ಲ ಏನಲ್ಲ, ಇಷ್ಟಕ್ಕೂ ನಮಗ ನೋಡೋಂಗಾತ. ನಾನು ನಿಮ್ಮಪ್ಪ ನಿಂತ ಕಾರಣ ಗಾಡಿ ತೊಗೊಂಬರ್ತೀವಿ, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ನೋಡ್ ಮಗಳ, ಏನ ತ್ರಾಸ ಆಗ್ವಲ್ತಕ್ಕ, ಹೆಂಗ್ ಹೇಳ್ಕೊಲಿ ಅಪ್ಪ ಅವನ್ ಮುಂದ ಅಂತ ಒಟ್ಟ ಅನ್ಕೋಬೇಡ ಮಗಳ. ನಿನ್ ಬಿಟ್ರ ಏನ ನನ್ನ ಮಗ ಅಶ್ವಿನಿ ಬಿಟ್ರೆ ನನ್ಗೆ ಯಾರದಾರ ಹೇಳಿ ನೀನ ನೋಡೋನು. ನೀವ್ 3 ಮಂದಿಗೋಸ್ಕರ ಅಲ್ಲ ನಾನು ನಿಮ್ಮವ್ವ ಬದುಕಿರೋದು. ಏನಾ ತೊಂದರೆ ಆಗ್ಲಿ ಮಗಳ, ನನ್ ಮುಂದೆ ಹೇಳಿ ನೀನು, ನಾನು ನಿಂದ ಬಗೆಹರ್ಸಕ್ಕಾದ್ರೆ ನಾ ಬಗೆಹರಿಸ್ತೇನೆ. ನಿಮ್ಮ ಅತ್ತಿ ಒಂಚೂರ ಅತಿ ಆಸೆ ಹೆಣ್ಮಗಳದಾಳ, ಗೊತ್ತಕೈತಿ ನನಗೆ. ಅಕಸ್ಮಾತ್ ಏನಾರ ಅದನ್ನ ಇದನ್ ಅಂದ್ರೆ ನನ್ ಮುಂದೆ ಹೇಳು. ಏನ ತಂದು ಕೊಡಕ್ ಆಗ್ಲಾರ್ದಷ್ಟು ಏನ್ ಶಕ್ತಿ ಇಲ್ಲ ಅನ್ನಂಗಿಲ್ಲ, ತಂದು ಕೊಡೋಣಂತ. ನನಗೇನ್ ನಿನ್ ನೆಮ್ಮದಿ ಮುಖ್ಯ ಅಷ್ಟೇ. ಅಪ್ಪ ರೀ, ಈ ಮಾತು ಎಲ್ಲರ ಮತ್ತೆ ಅಕ್ಕಿ ಮುಂದೆ ಅಂದಿಗಿಂದಿ ಮುಗಿದು ಹೋದ್ ಕತಿ. ಮನಿನ ಬರ್ಸ್ಕೊಂಬ ಅಂತಾಳಕ್ಕಿ, ಮತ್ತೆ ಅದೊಂದು ಬಾಕಿ ಉಳಿತೈತಿ ನೋಡ್ರಿ. ಸುಮ್ಮನೆ ರೀ ನೀವು, ಅದೆಲ್ಲ ಈಗ ಈಕಿ ಮುಂದೆ ಹೇಳಿರಿಲ್ಲ ಅಷ್ಟೇ ಸಾಕು. ನೀನು ಹಿಂಗೆ ಅಂದಾಡ್ ನಮ್ಮಪ್ಪ ಅಂತ ಬಾಯ್ ಬಿಡ್ಬೇಡ.
ಅದೇನಂತಾರಲ್ಲ ಊದು ಕೊಟ್ಟು ಬಾರ್ಸು ತೊಗೊಂಡಂಗ ನಿದ್ದೆ ಬಂದರಿಗೆ ಹಾಸಿ ಕೊಟ್ಟಂಗ ಕತಿ. ಮೊದಲ ಆಕಿ ಏನು ಕಬಳಸ್ಲಿ ಇವ್ರದಂಗೆ ಕಾಯ್ತಿರ್ತಾಳ, ಮತ್ತು ಇದು ಬೇರೆ ಅಂದೆ ಅಂದ್ರೆ ಮುಗಿದು ಹೋದ್ ಕತಿ. ಅವ ನೀವು ಊಟ ಮಾಡೋಗ್ರಿ, ನಮ್ದು ಊಟ ಆತು. ಯಾಕೆ ಹೊಟ್ಟೆ ತುಂಬ್ದಂಗೆ ಆಗ್ಬಿಟ್ಟತ್ವ, ಉಣ್ಣಂಗೆ ಆಗಲ್ತ. ಹಂಗೆ ಅನ್ಬೇಡ, ಇಬ್ರು ಹೋಗಿ ಊಟ ಮಾಡ್ಕೊಂಬರ್ರಿ. ಸರಿ, ನನಗೆ ಗುಳಿಗೆ ತೊಗೋಬೇಕಲ್ಲೇ ಪಾರ್ವತಿ. ನಡಿ, ಊಟ ಸ್ವಲ್ಪ ಎಷ್ಟು ಬೇಕತ್ತಷ್ಟು ಊಟ ಮಾಡ್ಕೊಂಬಂದು ಗುಳಿಗೆ ತೊಗೊಂಡು ಛತ್ರ ಖಾಲಿ ಮಾಡ್ಬೇಕು. ಈಗ ಹಳೆಯಾರಿಗೂ ಹೇಳ್ಬೇಕು, ಬಡ ಬಡ ತಯಾರು ಮಾಡ್ಕೊಂಡು ನಿಮ್ಮ ಬ್ಯಾಗ್ ತುಂಬ್ಕೊರಿ ಅಂತೇಳಿ. ಏನು ಹೋಗು ನನ್ ಸೀದಾ ನಮ್ಮ ಮನೆಗೆಲ್ಲ ಇವತ್ತು ಕರ್ಕೊಂಡು ಹೋಗೋದು ಕಾಲು ತೊಳಿ ಶಾಸ್ತ್ರ ನಮ್ಮ ಮನೆಯಾಗ ಇವತ್ತು. ಹ್ಞೂ ರೀ, ಅರವಿಂದನ್ನ ಪಾರ್ವತಿನ ಅವ್ರ ಮನೆಗೆ ಕರ್ಕೊಂಡು ಹೋಗಾರ, ನಾವು ಈ ಆದಿತ್ಯನ ಈಕಿನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕಷ್ಟೇ. ಸರಿ, ಒಂದೆರಡು ತುತ್ತು ಉಂಡು ಬರ್ತಿರ್ತೀರಿ ಹಂಗಾರೆ. ನಡಿ ಹೋಗು. ನಿಮ್ದು ಊಟ ಆಗೈತಲ್ಲ? ಹ್ಞೂ ಅಪ್ಪ, ರಿಸೆಪ್ಷನ್ ಮುಗಿದ್ಮೇಲೆ ಮದ್ಮಕ್ಳು ಕುಂದ್ರಿಸಿ ಊಟ ಮಾಡಿಸಿದ್ರು. ನೀವೇ ಉಂಡಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ನೀವು ಉಣ್ರಿ. ಸರಿ, ಬರ್ತೈತಡಿ ಹಂಗಾರೆ. ಹೋದ್ರು, ಹೊಕ್ಕರ ಇಲ್ಲ ಅಂತ ಮಾಡಿದ್ದೆ. ಅನು ಅಬ್ಬಾ 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 ಅಬ್ಬಾ, ಬಂಗಾರ ಸೀರೆನ ನೋಡ್ದಂಗೆ ಆಗ್ತದೆ ನನಗಂತೂ. ಏನು ತುಸ ಬಂಗಾರ ಹಾಕ್ಯಾರವ? ಯಾಕ ಮಕ್ಕ ಒಂಥರ ಸಪ್ಪಗೈತಿ? ಓ, ಅಪ್ಪ ಅವನ್ ಬಿಟ್ಟು ಹೋಗ್ಬೇಕಲ್ಲ ಅಂತೇಳನ? ಚಿಂತೆ ಮಾಡ್ಬೇಡ, ನಿನಗೆ ನೋಡೋಂಗಾತನೇ ಹೇಳ, ಟಕ್ ಟಕ್ ಅಂತ ಕಳ್ಸಿಕೊಡ್ತಾನೆ ನಿಮ್ಮ ಅಪ್ಪ ನಿಮ್ಮ ಅವನ ಕಡೆ. ಅವ್ನು ಹೇಳ್ತಾನೆ ನನ್ನ ಮಗ ಬಿಟ್ಟು ಬಾ ಕರ್ಕೊಂಬ ಅಂತೇಳಿ. ಒಲ್ಲಾಗಿಲ್ಲ ಅನ್ನೋದ್ರೆ ನಾ ಏನು ಕೇಳೋದಿಲ್ಲ. ಏನ ತಲೆ ಕೆಡ್ಸ್ಕೊಬೇಡ. ಅಂದಂಗೆ ಇವೆಲ್ಲ ಏನು ನಿನ್ನ ಮದ್ವೆಗೆ ಮಾಡಿಸಿದ್ವ? ಏನಿವೆ ಅದೇನೋ ಅಂತಾರಲ್ಲ, ಬಾಡಿಗೆ ತರ್ತಾರ ಅಂತಾರಲ್ಲ, ಹಂಗೆ ತಂದಿದ್ವ? ಏನು ಇವೆಲ್ಲ ಪಾಸಿವ ಬಂಗಾರ ತೋದಲಿವೆ? ಇವೆಲ್ಲ ಬಂಗಾರದ್ವ ರೀ ಎತ್ಯಾರ. ನನ್ನ ಮದ್ವೆಗೆ ಅಂತೇಳಿ ನಮ್ಮವ್ವ ಮಾಡಿಸಿಟ್ಟಿದ್ಲ, ಮೊದಲೇ ಮಾಡಿಸಿಟ್ಟಾರ್ರಿ. ಹಾಗಾಗಿ ನಾ ಮೊನ್ನೆ ಬಂಗಾರ ಎಲ್ಲ ಏನು ತೊಗೊಳಕ್ಕೆ ಹೋಗಲಿಲ್ಲ, ಬರೀ ತಾಳಿ ಚೈನ್ ಅಷ್ಟೇ ತೊಗೊಂಡೆ. ಯಾಕಂದ್ರೆ ನನ್ನ ಮದ್ವೆಗೆ ಅಂತೇಳಿ ನಾನು ಅವಾಗ ಏನೇನು ಬೇಕಂತ ಕೇಳ್ದಂಗೆಲ್ಲ ಮಾಡಿಸ್ಕೊಟ್ಟಿದ್ರು. ಇದೈತಲ್ರಿ ರಾಣಿ ಹಾರ ಅಂತೇಳಿ ನೆಕ್ಲೆಸ್, ಅದು ಮ್ಯಾಗಿನ ನೆಕ್ಲೆಸ್, ಇದು ತಾಳಿ ಚೈನ್, ಆಮೇಲೆ ಸಣ್ಣ ಸ್ಮಾಲ್ ಎಳಿ ಸರ ಆಯ್ತಲ್ಲ ಅದು, ಇದು ಬಾಜು ಬಂದಿ, ಆಮೇಲೆ ಇವೆಲ್ಲ ಬಳಿ, ಬೈತಾಲ್ ಮಣಿನೂ ಬಂಗಾರದ್ದೆ, ಕಾಲು ಚೈನ ನಾ ಹಾಕೊಂಡಿದ್ದು ಬಂಗಾರದ್ದೇ ರೀ. ಆಮೇಲೆ ಕಿವ್ಯಾನ್ವ 5 ಜೊತೆ ಅದ ಒಟ್ಟ ಟೋಟಲ್ ಕಿವ್ಯಾನು. ಓಹೋ, ಹಾಂ, ಅಡ್ಡಿಲ್ಲ ಅಡ್ಡಿಲ್ಲ, ಅಡ್ಡಿಲ್ಲವ ಅಡ್ಡಿಲ್ಲ. ಸರಿ, ಎಲ್ಲ ಏನು ನಿಮ್ಮ ಅವ್ನ ಮನೆಗೆ ಇಟ್ಟು ಬರ್ತೀಯ, ನಮ್ಮ ಮನೆಗೆ ಹಾಕೊಂಬರ್ತೀಯ? ಯಾಕಂದ್ರೆ ಈಗ ಹೊಸ್ತಾಗಿ ಮದ್ಮಗಳಲ್ಲ, ಊಟಕ್ಕೆ ಕರಿತಿರ್ತಾರೆ, ಆಜು ಬಾಜು ಮಂದಿ ರಿಲೇಷನ್ ಯಾರು ಬಂದು ನೋಡ್ಕೊಂಡು ಹೋಗ್ತಿರ್ತಾರ, ಊಟಕ್ಕೆ ಕರಿತಿರ್ತಾರೆ. ಈಗ ಏನಾಗ್ಬಿಡ್ತೈತಿ ಅಂದ್ರೆ ಅವ್ರ ಮನೆಗೆಲ್ಲ ಹೊಂಟ್ರೆ ಹಂಗೆ ಹೋಗೋಕ್ಕಾಗಂಗಿಲ್ಲಲ್ಲ ನೀನು, ಅದಕ್ಕೆ ಹೇಳಿದ್ ನೀವು ಅಷ್ಟ, ಮತ್ತೇನಿಲ್ಲ. ಇದು ಹಾಕೊಂಬ ಏನು? ಸರಿ, ಇದು ನಂಗಂತೇಳಿ ಕೊಟ್ಟಾರ್ರಿ. ಸರಿ ಸರಿ, ಊಟ ಮಾಡಿದಲ್ಲ ಹಂಗಾರೆ? ಹಾಂ, ಮಾತು ಹಾಂ, ಸರಿ. ನನ್ನ ಮಗನ ಮಾತಾಡ್ಸ್ಕೊಂಬರ್ತೀನಿ, ಕುಂದ್ರೆ ಒಬ್ಬಾಕಿ ಬಿಟ್ಟು ಯಾರನ್ನ ನಾನು ನಿಮ್ಮ ತಂಗಿ ಇದ್ಲಂದ್ರೆ ಹೊರಗೆ ಕಳಿಸ್ತೇನೆ ತಗೋ. ಹಾಂ ಹಾಂ. ಏ ಶಾಂತಕ್ಕಿಲ್ಲದಾಳ? ಶಾಂತಕ್ಕ, ಬಂದೆ ಬಂದೆ ಗಿರ್ಜಿ, 1 ಮಿನಿಟ್ ತಡಿ. ಅರೆ ಗಿರ್ಜಂದು ಅಕ್ಕ, ಅವ್ರದ್ದು ಗದ್ದಲ್ದು ಒಳಗಡೆ ಇದ್ದಾರೆ, ಅಳಿಯಂದು ಮತ್ತೆ ಮಗಳದು ಕರ್ಕೊಂಡು ಹೋಗ್ಬೇಕಲ್ಲ ಕಾಲ್ ತೊಳೆಯೋದು ಶಾಸ್ತ್ರಕ್ಕೆ. ಅದನ್ನು ಮಾಡ್ತಾ ಇದ್ದಾರೆ ಅವರು. ಹೌದು ಪಾಪ, ಶಾಂತಕ್ಕನ ಕಣ್ಣ ನೀರ ನಿಲ್ಲವಲು. ನಾನು ಆಗಲ್ಲಿ ನೋಡಾತಿದ್ದಿ, ತಾಳಿ ಕಟ್ಟುವ ಹೊತ್ನ್ಯಾಗ ಅಕ್ಕಿ ಕಾಳು ಹಾಕುವಂತ ದಳ ಕಣ್ಣ ನೀರು ಹೇಳಾತಿದ್ವು. ಮತ್ತಿನ್ ತೋರಿಸ್ಕೊಂಡ್ರೆ ಸರಿ ಅನ್ಸಂಗಿಲ್ಲ ಅಂತೇಳಿ ಸುಮ್ಮನಾದ್ಲ. ನಾನು ಸೊಟ್ಟು ಮೇರಿ ಪ್ರೇಮಿ ಉಂಡು ಬಂದ್ವಲ್ಲ ಈಗ ಹೋಗಿ, ಬದ್ನಿಕಾಯಿ ಪಲ್ಯ, ಅದೇನದು ಪನ್ನೀರ್ ಅಂತ, ಅದು ಇನ್ನೊಂದು ಏನವ ನಮಗೆ ಸುಡುಗಾಡ ಬಾಯಾಗೋ ಗೊತ್ತಿಲ್ಲ, ನಾಯಿ ಕುಡಿ, ಆ ನಾಯಿ ಕುಡಿ ಪಲ್ಯ ಅಂತವಾ. ನಾವು ಎಂದೂ ತಿಂದಿದ್ದಿಲ್ಲ ಬಿಡೋದು ನಾಯಿ ಕುಡಿ ಪಲ್ಯನ. ಸಿಟ್ಟು ನಂಗಾತು, ನೋಡು ತಡಿ ಅಂತ ಬಾಯಾಗಿ ಇಟ್ಕೊಂತೀನಿ. ನಿನ್ನ ಮುಂದೆ ಹೇಳ್ತೀನಿ ಗಿರ್ಜಿ, ಏನು ರುಚಿ ಐತಿಲ್ಲ ಅದು ಪಲ್ಯ. ಅನ್ನಾವುತ್ತ ಬಿಡು, ಭಾರಿ ಇತ್ತು ಪಲ್ಯ ಮಾತ್ರ. ಭಾಳ ರುಚಿ ಇತ್ತು, ತಿಂದ್ವಿ ಮಸ್ತ್ ಅವಕ್ಕೋದು. ಎಂಥದವ ಅದು, ಎಂಥದದು ರೂಮಾಲ್ ರೋಟಿ ಅಂತ, ರೂಮಾಲ್ ರೋಟಿ, ಆಮೇಲೆ ತಂದೂರಿ ರೋಟಿ ಅಂತ. ಯೋ ಬಿಸಿ ಬಿಸಿವಾಗ ಸುಟ್ಟು ಕೊಡಕತ್ತಾರ. ಆಮೇಲೆ ಜಾಮೂನ್ ಅಂತೂ, ರಸಮಲಾಯಿ ಅಂತೂ, ಇದು ಪಲಾವ್ ಅಂತ, ವೆಜಿಟೇಬಲ್ ಮೊಸರು ಬಾಜಿ ಅಂತದಕ್ಕೆ. ಭಾರಿ 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 ಮಾಡ್ಯಾರ ಅದಕ್ಕೆಲ್ಲ. ತಿನ್ಬೇಕು ಬಿಡಿ 2 ಹೊಟ್ಟಿ. ಒಂದು ಟಿಫನ್ ಕ್ಯಾರಿಯರ್ ತಂದಿದ್ರಕ್ಕಿತ್ತನ, ಒಟ್ಟು ಕಟ್ಟಿಸ್ಕೊಂಡು ಹೋಗಿದ್ರಕ್ಕಿತ್ತಲ್ಲ. ನಮ್ಮ ಶಾಂತಕ್ಕಂಗಿಲ್ಲ ನಂಗಲಕ್ಕಿ, ಸಾರು ಗೀರು ಪಲ್ಯ ಏನು ಉಳಿತಿತ್ತಲ್ಲ, ಅವಾಗೆಲ್ಲ ಫಂಕ್ಷನ್ ಮಾಡಿದಾಗ ಅವ್ರ ಮನೆಯಂದೆಲ್ಲ ಹಾಕಿ ಕೊಡ್ತಿದ್ಲಪ್ಪ ಆಕಿ. ಎಲ್ಲ ನಮ್ಮ ಕಡೆ ಹಳ್ಳ್ಯಾಗ ಹಂಗೆ ಅಲ್ಲ, ಮತ್ತೆ ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಬಂದಾರ ಎಲ್ಲರೂ ಡಬ್ಬಿ ಗಿಬ್ಬಿ ತಂದಿದ್ರ, ಇಲ್ಲ ಅವ್ರ ಮನೆಯಿಂದ ಅವ್ರು ಹಾಳಿ ಪಳೆ ಹಾಕೆಲ್ಲ ಹಾಕೊಡ್ತಾರಲ್ಲ, ಅದಕ್ಕೆ ಮಸ್ತ್ ತಿನ್ನೇನ. ಅಯ್ಯೋ, ನಾನ್ ವೆಜಿಟೇಬಲ್ ಬಿಟ್ರೋಟ್ ಅನ್ನೋದು ಇದಕ್ಕೆ ನಾನು. ಇದು ಪ್ಲೇಟ್ ಮೀಲ್ಸ್ ಊಟ. ಈ ಹೋಟೆಲ್ನಾಗ ಆಗಲ್ಲ, ನಾನು ಪರಕ್ಕರ ಕಡೆ ಮಾತಾಡೋತ್ನಾಗ ಸುದ್ದಿ ಗೊತ್ತಾಗೈತೆ ನನಗೂ. ಈ ಹೋಟೆಲ್ನಾಗ ಅವ್ರ ಕಾಂಟ್ರಾಕ್ಟ್ ತೊಗೊಂಡು ಅವ್ರ ಅಡಿಗೆ ಮಾಡಾರಲ್ಲ, ಉಳಿದಿದ್ದೆಲ್ಲ ಅವರಿಗೆ 8 ಮಂದಿ ಉಂಡಿರ್ತಾರಲ್ಲ, ಅದು ಉಂಡೋರ್ ಲೆಕ್ಕ ಹೋತದು ಒಂದು ತಾಟಿಗೆ ಇಷ್ಟು ಅಂತೇಳಿ. ಏನು ತುಸ ಅಡಿಗೆ ಕೆಡ್ಸಾವ ಮಾರ್ ಮಣ್ಣಲ್ಲಿ. 8 ತಿಂತೇವೆ, ಅಟ್ ಹಾಕಿಸ್ಕೊಳ್ಳೋದಿಲ್ಲ, ಮೂಳುಗಳು ಹೆಚ್ಚಿಗೆ ಹಾಕಿಸ್ಕೋತಾವು, ಬಿಟ್ಬಿಟ್ಟು ಕೈ ತೊಗೋತಾವು. ಮಸಡ್ಯಾಗ ನಮ್ಮದ್ದರಿ ಹಿಂಗೆ ಮಾಡೋದಕ್ಕೆ ಗನ ತಲೆ ಕೆಡ್ತಾವ ನನಗಂತೂ. ಇಕ್ಕೃಷ ಬಿಡ್ಲ ನನಗತಿ ಕರೇನ. ಇವು ಹೊಟ್ಟೆ ತುಂಬಿದ್ದು ಕೂಳಾಗ್ತೇವೆ, ಇವಕ್ಕೆ ಅವ್ರದ್ದು ಕಿಮ್ಮತ್ತು ಗೊತ್ತಾಗೋದಿಲ್ಲ ಪಾಪ. ಬಡಬಗ್ರಿಗಾರ ಕೊಟ್ರೆ ನೆನೆಸ್ಕೊಂಡ್ರೆ ತಿಂತಾರೆ, ನಮ್ಮಂತರಿಗೆ ಕೊಟ್ರೆ ಮತ್ತೆ ಬಡಬಗ್ರ ಅಂದ್ರೆ ನಾವೇನು ದೊಡ್ಡ ಇದ್ದಂತಾರಲ್ಲ, ನಮ್ಮಂತರಿಗೆ ಕೊಟ್ರೆ ನೆನೆಸ್ಕೊಂಡು ತಿಂತೀವಿ. ಒಬ್ಬಿಟ್ಟು ಕೈ ತೊಗೊಳ್ಳೋದು ದೂರದ ಮಾತು ಗೊತ್ತನ. ನಡ್ರಿ ಹೋಗೋಣ ಊಟಕ್ಕೆ, ಶಾಂತಕ್ಕನ ಉಂಡಿಲ್ಲ, ಗೌಡ್ರು ಉಂಡಿಲ್ಲ ಪಾಪ, ಅವ್ರಿಗೊಟ್ಟು ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ಬಿಡು. ನಡಿ, ಮಸ್ತ್ ಬಡಾರಂತಿ. ಮತ್ತೊಂದು ಖಾಲಿಯಾಗಿ ಒಂದು ಸಿಕ್ಕಿತ್ತು, ಒಂದು ಸಿಗ್ಲಾರ್ದಂಗೆ ಇದ್ದಿತ್ತು. ನಡಿ 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 ಊಟಕ್ಕೆ ಹೋಗಿ ನಡ್ರಿ. ಯಮ್ಮ, ಎಲ್ಲರೂ ಊಟಕ್ಕೆ ಹೊಂಟಾರೆ, ಊಟ ಮಾಡುಂಬಾ.
ಉಣ್ತೇನ ಉಣ್ಣೋಗ ನನ್ನ ಮುಂದೆ ಅದಕ್ಕೆ ಹೇಳಾಕತ್ತಿ ಹಡಿಬಿಟ್ಟಿ ನನ್ನ ಮೊಮ್ಮಗಳ ಗಂಡನ ಮನೆಗೆ ಹೊಂಟಾಳ ನನ್ನ ಕಳ್ಳ ಕತ್ತರ್ಸಾಕತ್ತತಿ ನಿನಗೇನು ಗೊತ್ತೈತಿ ಹೋಗ ಉಣ್ಣದಿದ್ರು ಉಣ್ಣೋಗ ಇದ್ರ ಮಕ ಸೇದ್ಲಿ ಒಟ್ಕರದ್ರ ಹಂಗೆ ಮಾಡ್ತೈತಿ ಇದು